ನಾವಿರುವಂತ ಕ್ಷೇತ್ರ ಹಾಸನ ಜಿಲ್ಲೆಯ ವಿಶ್ವವಿಖ್ಯಾತ ಬೇಲೂರು ವಿಧಾನಸಭಾ ಕ್ಷೇತ್ರ. ಬೇಲೂರಿನ ಅಭಿವೃದ್ಧಿ ಬಗ್ಗೆ ಈಗಿನ ಶಾಸಕರಾಗಿರುವಂತಹ ಸುರೇಶ್ ಅವರ ಸಂಕಲ್ಪ ಏನು, ಮತದಾರರ ನಿರೀಕ್ಷೆ ಏನು? ಪ್ರಜಾಪ್ರತಿನಿಧಿಯಾಗಿ ಬರ್ತಾರೋ ಅದು ವಿರುದ್ಧವಾಗಿ ಸರ್ಕಾರ ಇರುತ್ತೆ. ನಮ್ಮ ಬೇಲೂರಿಗೆ ಮೇನ್ ಪ್ರಾಬ್ಲಮ್ ಏನಾಗಿರೋದು ಅಂದ್ರೆ ಟೆಂಪಲ್ ಅಲ್ಲಿ ಒಂದು ಉಳಿಯಕ್ಕೊಂದು ವ್ಯವಸ್ಥೆ ಇಲ್ಲ. ನಮಗೆ ಏನಾದ್ರು ಎಂಪ್ಲಾಯ್ ಬೇಕಂದ್ರೆ ಇಲ್ಲಿ ಏನಿಲ್ಲ, ಆಚೆ ಕಡೆ ಹೋಗ್ಬೇಕು. ಗ್ರಾಮಗಳಿಗೆ ರಸ್ತೆ ಇಲ್ಲ, ಸರಿಯಾಗಿ ಡಾಂಬರೀಕರಣ ಇಲ್ಲ, ಗುಂಡಿ ರೋಡ್ಗಳು. ಫಸ್ಟ್ ಟೈಮ್ ವಿಧಾನಸೌಧಕ್ಕೆ ಒಳಗೆ ಹೋಗಿದ್ದು, ಆ ಟೈಮಲ್ಲಿ ಹೇಗೆ ನೆನ್ಸ್ಕೊಂಡ್ರಿ ಜನರನ್ನ? ಕ್ಷೇತ್ರದ ಮತದಾರನ ಆಶೀರ್ವಾದವನ್ನು ಕೋರಿ ನಾನು ಆ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದೆ. ಬೇಲೂರು ಇತಿಹಾಸದಲ್ಲಿ ಯಾವೊಬ್ಬ ಶಾಸಕರು ಮಾಡೋಕ್ಕಾಗದಿರೋ ದೊಡ್ಡ ಕೆಲಸ ಕೈ ಹಾಕಿದ್ದೀರಾ. ಸಾರ್ವಜನಿಕರಿಗೆ ಕಂಪ್ಲೀಟ್ ಮಾಡಿಬಿಟ್ಟಾಗ ಮಾತ್ರ ನಾವು ಸಕ್ಸಸ್. ಸರ್, ಶಾಸಕರಾಗದ್ ಕಷ್ಟನಾ ಅಥವಾ ಶಾಸಕರ ಕೆಲಸ ಮಾಡೋದ್ ಕಷ್ಟನಾ? ಶಾಸಕ ಅಂತಕ್ಕಂಥ ಪದ ಅದು ಸೇವಕನಾಗಿ ಹೊರಹೊಮ್ಮೆ. ಸಿದ್ದರಾಮಯ್ಯ ಅವರೇನು ಕಾಂಗ್ರೆಸ್ ಮಾತ್ರ ಮುಖ್ಯಮಂತ್ರಿ ಅಲ್ಲ, ಈಗ ಬದಲಾವಣೆ ಆಗಿದ್ದಾರೆ ಸಿದ್ದರಾಮಯ್ಯ. ಮೈತ್ರಿ ಅನಿವಾರ್ಯತೆ ಇತ್ತ ಅನ್ಸುತ್ತಾ? ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ನಾಯಕರು, ವಿಶೇಷವಾಗಿ ರೈತ ನಾಯಕರು. ಬೇಲೂರು ಅಂದಾಗ ಸುರೇಶ್ ಅವ್ರಿಗಿರುವಂಥ ಸವಾಲೇನು? ಸರ್ಕಾರಗಳು ವಿಫಲವಾಗಿದೆ ಅಂತಕ್ಕಂಥದ್ದು ನನಗೆ ತುಂಬ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ. ಚುನಾವಣೆ ಗೆಲ್ಲಕ್ಕೆ ಏನು ಬೇಕು ಸರ್? ಜನ ಮುಖ್ಯನಾ, ಹಣ ಮುಖ್ಯನಾ, ಗುಣ ಮುಖ್ಯನಾ? ಗುಣಕ್ಕೆ ತಕ್ಕಂತೆ ಜನ ಬೆಂಬಲ ಬೇಕು. ನಿಜಕ್ಕೂ ಒಬ್ಬ ಶಾಸಕಂಗಿರುವಂಥ ಅತಿ ದೊಡ್ಡ ಸವಾಲು ಏನು? ಯಥಾ ರಾಜ ತಥಾ ಪ್ರಜಾ. ಇಲ್ಲಿ ಶ್ರೀಮಂತರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು. ಏನೇ ಆಗ್ಲಿ ಸರ್, ಊರು ಅಭಿವೃದ್ಧಿ ಆಗ್ಬೇಕು. ಭ್ರಷ್ಟಾಚಾರ ಅಂತೂ ನಡೀತಾ ಇಲ್ಲ ಸರ್ ಶಾಸಕರ ವಿಚಾರದಲ್ಲಿ ಅಂತ. ಮೋದಿ ಅವರು ವಿದೇಶನ ನೋಡ್ತಾರೆ, ದೇಶ ವಿದೇಶನ ನೋಡ್ತಾರೆ. ದೇಶ ವಿದೇಶಗಳಿಗೆಲ್ಲ ಮಾದರಿ ಆಗಿರತಕ್ಕಂತ ನಮ್ಮ ಟೆಂಪಲ್ ಇದ್ರು ಸಹ ಯಾವುದೇ ರೀತಿ ಅಭಿವೃದ್ಧಿನ ಮಾಡಕ್ಕಾಗಿಲ್ಲ. ಇಲ್ಲಿ ಪ್ರವಾಸಿಗರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಸರ್. 100% ಸಿಕ್ಕೇ ಸಿಗ್ತಾರೆ ಸರ್. ಒಂದಿನ 2 ದಿನ ಹೆಚ್ಚು ಕಡಿಮೆ ಆಗುತ್ತೆ. ಕೆಲಸದ ಒತ್ತಡ ಇರುತ್ತೆ, ಬೆಂಗಳೂರು ಹೋಗಿರ್ತಾರೆ, ವಿಧಾನಸೌಧದಲ್ಲಿ ಕೆಲಸ ಇರುತ್ತೆ. ಅದಿಲ್ಲ ಅಂದ್ರೆ ಆಫೀಸಲ್ಲಿ ಯಾರಾದ್ರೂ ಸ್ಪಂದನೆ ಮಾಡ್ತಾರೆ. ಸೊ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾರೆ. ಏನಾದ್ರು ಇದ್ರೆ ಫೋನಲ್ಲೇ ಸಮಸ್ಯೆ ಬಗೆಹರಿಸ್ತಾರೆ. ರೋಡ್ ಸಮಸ್ಯೆ ಇದೆ, ಜಾಗ ಕಮ್ಮಿ, ಎಷ್ಟೋ ಸಲ ಪ್ರಯತ್ನ ಪಟ್ಟಿದ್ದಾರೆ, ಅದು ಆಗಿಲ್ಲ. ನನ್ನ ವಿಶೇಷವಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಮತದಾರರು ನನ್ನನ್ನು ಕ್ಷೇತ್ರದ ಶಾಸಕನಾಗಿ ನೋಡಿಲ್ಲ, ಒಬ್ಬ ಸೇವಕನಾಗಿ, ಅವ್ರ ಮನೆಯ ಮಗನಾಗಿ, ಅಣ್ಣ ತಮ್ಮನಾಗಿ ನೋಡಿದರೆ ಭಗವಂತನ ಆಶೀರ್ವಾದ ನಿಮಗೆ, ನಿಮ್ಮ ಆಶೀರ್ವಾದ ನನ್ನ ಮೇಲೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.